ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನೋಡಿ, ಇವತ್ತು ಅಮಾವಾಸ್ಯೆ, ಭೀಮನ ಅಮಾವಾಸ್ಯೆ ಮತ್ತು ನಾಗರ ಪಂಚಮಿ ಅಮಾವಾಸ್ಯೆ. ನಮ್ಮ ಉತ್ತರ ಕರ್ನಾಟಕ ಕಡೆ ಈ ಸ್ವೀಟ್ ಇಲ್ಲಾರ್ದ ಅಮಾವಾಸ್ಯೆ ಪೂಜೆನ ಆಗಂಗಿಲ್ಲ ನೋಡ್ರಿ. ಅದಕ್ಕೆ ನಾನು ಇದನ್ನ ಹೆಂಗೆ ಮಾಡಬೇಕು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಏನಿಲ್ಲ ನೋಡ್ರಿ, ಮೊದಲಿಗೆ ನಾನು ಒಂದು ಸ್ವಲ್ಪ ಬಾಳ್ಗಿಗೆ ತುಪ್ಪ ಹಾಕ್ಕೊಂಡು ರವೆ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಯಾವ್ಯಾವ ಡ್ರೈ ಫ್ರೂಟ್ಸ್ ಅದಾವೆ ನಿಮ್ಗೆ ಇಷ್ಟ ಅದನ್ನ ಹಾಕ್ಕೊಂಡು ಈ ಕಡೆ ಬೆಲ್ಲ ಕುದಿಯೋಕೆ ಇಟ್ಕೊಂಡಿದ್ದೆ. ಈ ಬೆಲ್ಲ ನೀರು ಅದು ಕುದ್ಮೇಲೆ ಈ ರವೆ ಏನು ಚೆಂದಂಗೆ ಹುರ್ಕೊಂಡಿರ್ತೀವಲ್ಲ ಅದಕ್ಕೆ ಹಾಕಿ ಬೆಲ್ಲದ ನೀರು ಚೆಂದಂಗೆ ಕೈ ಆಡಿಸ್ಬೇಕು ನೋಡ್ರಿ. ಅದು ಸ್ವಲ್ಪ ಗಟ್ಟಿ ಆಗೋವರೆಗೂ ಚೆಂದಂಗೆ ಕೈ ಆಡಿಸ್ಬೇಕು. ಹಂಗೆ ಅದಕ್ಕೆ ಒಂದು ಸ್ವಲ್ಪ ಪಚ್ಚಕರ್ಪೂರ ಇದ್ರೆ ಅದನ್ನೂ ಹಾಕ್ಕೋಬೋದು ಜಜ್ಜಿ. ಒಂದು ಸ್ವಲ್ಪ ಲವಂಗ ಪುಡಿ, ಒಂದು ಸ್ವಲ್ಪ ಏಲಕ್ಕಿ ಪುಡಿ ಇದೆಲ್ಲ ಹಾಕ್ಕೊಂಡು ಚೆಂದಂಗೆ ಗಟ್ಟಿ ಆಗೋವರೆಗೂ ಸ್ವಲ್ಪ ಕೈ ಆಡಿಸೋದ್ರಿ. ಇದು ಸ್ವೀಟು ಎಷ್ಟು ಟೇಸ್ಟ್ ಇರ್ತೈತೆ ಅಂದ್ರೆ ನಮ್ಮ ಕಡೆ ಡಿಲಿವರಿ ಆದ್ರೆ ಬಾಣಂತಿಯರಿಗೂ ಇದನ್ನ ಕೊಡ್ತಾರೆ. ಸೊ ಎಷ್ಟೆಷ್ಟು ತೊಗೊಂಡೆ ಮೆಜರ್ಮೆಂಟ್ ಅಂತ ಹೇಳ್ತೀನಿ ನಿಮ್ಗೆ. ನೋಡಿರಿ, ಇದು ಕಪ್ ಐತಲ್ಲ, ಈ ಕಪ್ಲೆ 1 ಕಪ್ ನಾನು ರವೆ ತೊಗೊಂಡೇನಿ. ಇದು 1 ಕಪ್ ರವಕ್ಕೆ ನಾನು ಸೇಮ್ 1 ಕಪ್ ಅಷ್ಟು ಬೆಲ್ಲ ತೊಗೊಂಡೇನಿ. ನಿಮ್ಗೆ ಜಾಸ್ತಿ ಇಷ್ಟಪ್ಪ ಬೆಲ್ಲ ಅಂದ್ರೆ 1.5 ಕಪ್ ಅಷ್ಟು ನೀವು ತೊಗೋಬೋದು 1 ಕಪ್ ರವಕ್ಕೆ. ಹಂಗೆ 3 ಕಪ್ ನೀರು ತೊಗೊಂಡೇನಿ. ಸೊ ಬೆಲ್ಲನ ನಾನು ಸಪ್ರೇಟಾಗಿ 3 ಕಪ್ ನೀರು ಹಾಕಿ ಕುದಿಸ್ಕೊಂಡಿದ್ದೆ. ಅದನ್ನು ಸೋಸಿ ಹಾಕ್ಕೊಂಡೇನಿ ನಾನು, ಯಾಕಂದ್ರೆ ಅದ್ರೊಳಗೆ ಒಂದೊಂದು ಸತಿ ಕಸ ಬರ್ತಿರ್ತೈತಿ. ಅದಕ್ಕೆ ಸೋಸಿ ಇದಕ್ಕೆ ಹಾಕ್ಕೊಂಡು ಈಗ ನೋಡಿರಿ ಈ ಥರ ಕುದಿ ಬರತ್ತೈತಲ್ಲ, ಹಿಂಗೆ ಕುದಿ ಬರಬೇಕದು. ಒಂದು ಸ್ವಲ್ಪ ಹೊತ್ತನ ಅದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಅದನ್ನ ಕುದಿಯಾಕೆ ಬಿಡೋಣ್ರಿ. ನೋಡೋಣ್ರಿ ಈಗ ಹೆಂಗೆ ಆಗೈತೆ ಅಂತೇಳಿ ತೋರಿಸ್ತೀನಿ ನಿಮ್ಗೆ. ನೋಡಿರಿ, ಈ ಥರ ಗಟ್ಟಿ ಆಗೈತಿ, ಸೂಪರಾಗಿ ಬಂದೈತೆ ನೋಡಿರಿ. ಇದನ್ನು ಬಾಣಂತಿಯರಿಗೆಲ್ಲ ಕೊಡ್ತಾರೆ ನಮ್ಮ ಕಡೆ. ಡೈಲಿ ಇದನ್ನ ಕೊಡ್ತಾರೆ. ಬೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು, ಅದು ಕ್ಯಾಲ್ಶಿಯಮ್, ಮೂಳೆ ಎಲ್ಲ ಗಟ್ಟಿ ಮಾಡ್ತೈತೆ ಅಂತೇಳಿ. ಮತ್ತು ಹೀಟು ಕೂಡ ರೀ ಅದು. ಥಂಡಿಗಾಲನಾಗ ಈಗ ಚಳಿ ಮಳೆಗಾಲೆಲ್ಲ ಟೈಮ್ನಾಗ ಬಿಸಿ ಬಿಸಿ ಮಾಡ್ಕೊಂಡು ತಿಂದ್ರಂತೂ ಸೂಪರಾಗಿರ್ತೈತಿ. ಹಂಗೆ ನಮ್ಮ ಕಡೆ ಅಮಾಸಿಗೆ ಈಗ ಹೋಳಿಗೆ ಕಡುಬು ಮಾಡೋಕ್ಕಾಗಲಿಲ್ಲ ಅಂದ್ರೆ ಇದು ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಒಂದು ಸ್ವೀಟ್ ರೆಡಿ ಆಗಿಬಿಡ್ತೈತೆ ನೋಡಿರಿ. ಇನ್ಸ್ಟೆಂಟ್ ಸೂಪರ್ ಇರ್ತೈತಿ, ಮಕ್ಳಿಗೂ ಭಾಳ ಇಷ್ಟ ಆಗ್ತೈತಿ. ಈ ಥರ ಎಲ್ಲ ಕೈ ಆಡಿಸ್ಕೋಬೇಕ್ರಿ. ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಳತ್ತೆ ನಾನು. ನಿಮಗೆ ಬೇಡ ಅನ್ನಿಸ್ತಂದ್ರೆ ನೀವು ಬಿಡ್ಬೋದು, ತಿನ್ನೋ ಮುಂದೆನ ನೀವು ಹಾಕ್ಕೊಂಡು ತಿನ್ಬೋದು. ಆದರೆ ಈ ಥರ ಹಾಕೋದ್ರಿಂದ ಭಾಳ ರುಚಿ ಆಗ್ತೈತ್ರಿ. ಇನ್ನೂ ಅದೆಲ್ಲ ರವೆ ಎಲ್ಲ ತುಪ್ಪ ಹೀರ್ಕೊಂಡು ಒಂಥರ ಹಲ್ವಾ ಥರ ಟೇಸ್ಟ್ ಕೊಡ್ತೈತ್ರಿ ಇದು. ಹಾಕ್ರಿ, ಈ ಥರ ಹಾಕಿದ್ರೆ ಇನ್ನೂ ಚಲೋ ಬರ್ತೈತಿ ಟೇಸ್ಟ್. ನೋಡಿರಿ, ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನಾನು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ವಾಸನೆ ಅಂತೂ ನೀವು ಕೇಳಬೇಡ್ರಿ, ಎಷ್ಟು ಚಂದ ಘಮ ಘಮ ಅಂತ ಬರತೈತಿ. ಅದು ನಂಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ರೀ. ಅದು ಪಚ್ಚಕರ್ಪೂರ ಮತ್ತು ಲವಂಗ, ಏಲಕ್ಕಿ ಕುಟ್ಟಿ ಹಾಕೋದು ಸ್ಕಿಪ್ ಆಗೈತೆ ಅದು ವಿಡಿಯೋ. ಈಗ ಇನ್ನೊಂದು ಸ್ವಲ್ಪ ನಾ ಪ್ಲೇಟ್ ಮುಚ್ಚಿ ಬಿಟ್ಟಿದ್ದೆ ರೀ ಒಂದು 2 ನಿಮಿಷ. ಈಗ 2 ನಿಮಿಷ ಆದಮೇಲೆ ನೋಡಿರಿ ಪ್ಲೇಟ್ ತೆಗ್ದೀನಿ ಮತ್ತು ಈಗಂತೂ ಪರ್ಫೆಕ್ಟಾಗಿ ರೆಡಿ ಆಗೈತಿ. ಏನಿಲ್ಲರಿ, ಇದು ಭಾಳ ಅಂದ್ರೆ ಭಾಳ ಈಸಿ. ಒಂದು 15-20 ನಿಮಿಷನಾಗ ಮಾಡಿಬಿಡ್ಬೋದು ನೋಡಿರಿ. ನಿಮ್ಮ ಮನೆಗೂ ಯಾರಾದರೂ ಗೆಸ್ಟ್ ಬಂದರೆ ಸ್ವೀಟ್ ಮಾಡ್ಬೇಕಂದ್ರೆ ಈ ಥರ ಮಾಡಿಕೊಡ್ರಿ. ನೋಡಿರಿ, ಈ ಥರ ಡೆಕೋರೇಷನ್ ಮಾಡಿ ಈಗ ಇವತ್ತು ಅಮಾವಾಸ್ಯೆ ಅಂತೇಳಿ ದೇವ್ರಿಗೆ ಎಡೆ ಹಿಡಿಯತ್ತೇನೆ ನೋಡಿರಿ. ನಿಮ್ಗೆ ಇದು ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಎಲ್ರಿಗೂ ನಮಸ್ಕಾರ.